ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡ್ತಾ ಹೋಗೋಣ. ವಿಶ್ವ ಭೂಪಟದಲ್ಲೇ ನಾಳೆಯಿಂದ ಇರಾನ್ ಇರೋದಿಲ್ವಂತೆ. ಇವತ್ತು ಮಧ್ಯರಾತ್ರಿನೇ ಸರ್ವನಾಶ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಈಗ ನೋಡಿದ್ರೆ ಕೊಲ್ಲಿಯಲ್ಲಿ ಕಂಡು ಕೇಳರಿಯದ ಬಾಂಬ್ಗಳು ಸ್ಫೋಟವಾಗ್ತಿವೆ. ನಮ್ಮ ಯುಗಾಂತ್ಯಕ್ಕೂ ಮೊದಲು ಇಸ್ರೇಲ್ ನಿರ್ನಾಮ ಆಗತ್ತೆ ಹೀಗಂತ ಖಮೇನಿ ಪಡೆಯಲು ವಿನಾಶಕಾರಿ ಕ್ಷಿಪಣಿಗಳನ್ನ ಹಾಕ್ತಿದೆ. ಇನ್ನೊಂದು ಕಡೆ ಕೊರಿಯಾದ ಹುಚ್ಚು ದೊರೆ ಕೊಲ್ಲಿ ಕಾಳಗಕ್ಕೆ ಎಂಟ್ರಿ ಆಗಿರೋದು ಭಯ ಹುಟ್ಟಿಸ್ತಿದೆ. ಇರಾನ್ ನೆಲದಲ್ಲಿ ಘೋರ ಬಾಂಬ್ಗಳ ಸುರಿಮಳೆ ಆಗ್ತಿವೆ. ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆನೂ ಭೀಕರವಾಗ್ತಿದೆ. ಇದಕ್ಕೆಲ್ಲ ಮೋದಿ ಸರ್ಕಾರನೇ ಕಾರಣ ಅಂತ ಕಾಂಗ್ರೆಸ್ನವರು ಬಾಂಬ್ ಹಾಕಿದ್ದಾರೆ. ದಾವಣಗೆರೆ ಬಾಗಲಕೋಟೆ ಬಹಿರಂಗ ಪ್ರಚಾರ ಮುಗಿದಿದೆ. ಘಟಾನುಘಟಿ ನಾಯಕರೆಲ್ಲ ಜಾಗ ಖಾಲಿ ಮಾಡಿದ್ದಾರೆ. ಕೊನೆ ದಿನಾನು ಕಾಂಗ್ರೆಸ್ ಬಿಜೆಪಿಯವರ ಮಧ್ಯೆ ಸಿಕ್ಕಾಪಟ್ಟೆ ವಾಕ್ ಸಮರಾನೂ ಆಯ್ತು. ಎಲೆಕ್ಷನ್ ಅಬ್ಬರ ಕಮ್ಮಿ ಆಗ್ತಿದ್ದಂತೆ ಕುರ್ಚಿ ಕದನ ಶುರುವಾಗಿದೆ. ಸಿಎಂ ಬದಲಾವಣೆ ಆಗಲ್ಲ ಅಂತ ಸಿದ್ದು ಆಪ್ತರು ಅಬ್ಬರಿಸ್ತಿದ್ದಾರೆ. ಕಾಲನೇ ಉತ್ತರಿಸುತ್ತೆ ಅಂತಿರೋ ಡಿಕೆ ಬ್ರದರ್ಸ್ ದೆಹಲಿಗೆ ಹೋಗೋಕೆ ರೆಡಿ ಆಗ್ತಿದ್ದಾರೆ. ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದಂತೆ ಇರಾನ್ ಸರ್ವನಾಶ ಶುರು ಮಾಡಿದ್ದಾರೆ. ಅಮೆರಿಕದ ಷರತ್ತುಗಳನ್ನು ಒಪ್ಪದ ಇರಾನ್ ಮೇಲೆ ಸಾವಿನ ಕ್ಷಿಪಣಿಗಳನ್ನ ಅಮೆರಿಕ ಉಡಾಯಿಸುತ್ತಿದೆ. ಇರಾನ್ ದೇಶ ಮತ್ತೆ ಶಿಲಾಯುಗಕ್ಕೆ ಹೋಗತ್ತೆ ಅಂತ ಅಮೆರಿಕ ಹಾಕ್ತಿರೋ ಒಂದೊಂದು ಬಾಂಬ್ಗಳು ಇರಾನ್ ನೆಲವನ್ನ ಮಸಣವನ್ನಾಗಿ ಬದಲಾಯಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಇದು ಇಸ್ರೇಲ್ ಸೇನಾ ಪಡೆ ದಕ್ಷಿಣ ಲೆಬನಾನ್ ಮೇಲೆ ಹಾಕಿದ ಸಾವಿನ ಕ್ಷಿಪಣಿಗಳು. ಹೆಜ್ಬುಲ್ಲಾ ಉಗ್ರರ ಅಡಗುತಾಣಗಳು, ಶಸ್ತ್ರಾಸ್ತ್ರ ಗೋಡೌನ್ಗಳಿದ್ದ ಜಾಗಕ್ಕೆ ಹತ್ರ 1,000 ಕೆಜಿ ತೂಕದ 40 ಬಾಂಬ್ಗಳನ್ನ ಹಾಕಿದೆ. ಇಸ್ರೇಲ್ ಹಾಕಿದ ಈ ಬಾಂಬ್ಗಳಿಗೆ ಇಡೀ ದಕ್ಷಿಣ ಲೆಬನಾನ್ನ 100ಕ್ಕೂ ಹೆಚ್ಚು ಕಟ್ಟಡಗಳು ಕ್ಷಣಾರ್ಧದಲ್ಲಿ ಪುಡಿ ಪುಡಿ ಆಗೋಯ್ತು. ಕಟ್ಟಡಗಳಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಬದುಕಿದ್ದಾರೆ ಅನ್ನೋ ಲೆಕ್ಕನೇ ಸಿಕ್ತಿಲ್ಲ. ಇಸ್ರೇಲಿ ವಾಯುಪಡೆ ಅಮೆರಿಕ ಬೆಂಬಲದೊಂದಿಗೆ ನಡೆಸಿದ ಎರಡನೇ ಅತಿ ದೊಡ್ಡ ದಾಳಿಯ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬುಷೆಹರ್ನಲ್ಲಿರುವ ಇರಾನ್ನ ಅತಿ ದೊಡ್ಡ ನೌಕಾನೆಲೆಯ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಮಾಡಿದೆ. ಇದೇ ಬುಷೆಹರ್ ನೌಕಾನೆಲೆಯಲ್ಲಿ ಇರಾನ್ ಕ್ಷಿಪಣಿಗಳು ಮತ್ತು ಆಕ್ರಮಣಕಾರಿ ಡ್ರೋನ್ಗಳನ್ನ ಗುಹೆಗಳಿಗೆ ಸಂಗ್ರಹಣೆ ಮಾಡಿತ್ತು. ಅಷ್ಟೇ ಅಲ್ಲ, ಇರಾನ್ ವಾಯುನೆಲೆ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಿದ್ದ ಈ ಜಾಗವನ್ನ ಇಸ್ರೇಲ್ 20 ಸೆಕೆಂಡ್ನಲ್ಲಿ ಸಮಾಧಿ ಮಾಡಿದೆ. چجوری میزنن؟ واو این همه اینا هاردور میکنن. یه دفعه میان میزنن درب و داغونشون میکنن و به خون آتیششون میکشونن. واو حرف پیروزیشون مفته. زورشون هم فقط به ضعیفا میرسه. حیفه این همه پول که به جایی که صرف رفاه مردم بکنن اینجوری برباد دادن. خدا لعنتشون بکنه. ಮೂರನೇ ದೃಶ್ಯವನ್ನ ತೋರಿಸ್ತೀವಿ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಶೇರ್ ಮಾಡಿರುವಂತಹ ವಿಡಿಯೋ ಇದು. ಇರಾನ್ ಮತ್ತು ಹೆಜ್ಬುಲ್ಲಾ ಉಗ್ರರ ನೆಲೆಗಳನ್ನ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಗೆ ದಾಳಿ ಮಾಡಿ ನಾಶ ಮಾಡ್ತಿದೆ ನೋಡಿ ಅಂತ ನೇತನ್ಯಾಹು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಕಟ್ಟಡಗಳು ಸ್ಫೋಟವಾಗೋದು ಕಾಣುತ್ತೆ. ಸ್ಯಾಟಲೈಟ್ ಮ್ಯಾಪಿಂಗ್ ಮೂಲಕ ದಾಳಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ನಾಲ್ಕನೇ ದೃಶ್ಯವನ್ನ ತೋರಿಸ್ತೀವಿ. ಟೆಹರಾನ್ ಏರ್ಪೋರ್ಟ್ ಸರ್ವನಾಶವಾಗಿರೋದು. ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ಟೆಹರಾನ್ನ ಮೆಹರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆಸಿವೆ. ಕಿಲೋಮೀಟರ್ ದೂರದಿಂದಲೇ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ದಾಳಿಯಲ್ಲಿ ವಿದೇಶಿ ವಿಮಾನಯಾನ ಸಂಸ್ಥೆಗಳ 4 ವಿಮಾನಗಳು ಸ್ಫೋಟವಾಗಿವೆ. ಇನ್ನು ಅಮೆರಿಕ ಇಸ್ರೇಲ್ ದಾಳಿ ನೋಡಿಕೊಂಡು ಇರಾನ್ ಕೈಕಟ್ಟಿ ಕೂತಿಲ್ಲ. ಬದಲಿಗೆ ಪ್ರತೀಕಾರದ ದಾಳಿ ಮಾಡ್ತಾ ಇದೆ. ಯಾವ ಮಟ್ಟಿಗೆ ಇರಾನ್ ದಾಳಿ ಮಾಡ್ತಿದೆ ಅಂದ್ರೆ ಇಸ್ರೇಲ್ ನಗರಗಳು ಅಮೆರಿಕದ ಸೇನಾ ನೆಲೆಗಳನ್ನ ಉಡಾಯಿಸಿ ಸ್ಮಶಾನ ಮಾಡ್ತಿದೆ.
ಇರಾನ್ ದಾಳಿ ಎಷ್ಟು ಭಯಾನಕವಾಗಿದೆ ಅನ್ನೋದಕ್ಕೆ ಈ ಬೆಂಕಿನೇ ಸಾಕ್ಷಿ. ಬಾಗ್ದಾದ್ ವಿಮಾನ ನಿಲ್ದಾಣದ ಬಳಿ ಅಮೆರಿಕ ವಿಕ್ಟೋರಿಯಾ ಸೇನಾಪಡೆಗಳನ್ನು ನಿಯೋಜಿಸಿದೆ. ಇದೇ ಸೇನಾ ನೆಲೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇದರಿಂದ ಇಡೀ ಅಮೆರಿಕದ ವಿಕ್ಟೋರಿಯಾ ಸೇನಾ ನೆಲೆಯಲ್ಲಿದ್ದ ಶಸ್ತ್ರಾಸ್ತ್ರಗಳು, ಅಮೆರಿಕದ ಯುದ್ಧ ವಿಮಾನಗಳು, ಸೇನಾ ವಾಹನಗಳು ಬೂದಿಯಾಗಿ ಹೋಗಿವೆ. ಇನ್ನು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ನಗರದ ಪಾರ್ಕಿಂಗ್ ಸ್ಥಳ ಇದು. ಈ ಪಾರ್ಕಿಂಗ್ ಸ್ಥಳದಲ್ಲಿ ಇರಾನ್ ಸೈನಿಕರು ಬಿಡಾರ ಹೂಡಿದ್ರು. ಇರಾನಿನ ಡ್ರೋನ್ ಇಸ್ರೇಲಿ ಸೈನಿಕರ ಆಶ್ರಯ ತಾಣದ ಮೇಲೆ ಅಪ್ಪಳಿಸುವುದನ್ನ ಸ್ಥಳೀಯರೇ ವಿಡಿಯೋ ಮಾಡಿದ್ದಾರೆ. ಸ್ಫೋಟದ ಭಯಾನಕ ಶಬ್ದ ಕೇಳ್ತಿದ್ದಂತೆ ಜನ ಕಿರುಚಾಡ್ತಾ ಪ್ರಾಣ ಉಳಿಸ್ಕೊಳ್ಳೋಕೆ ಓಡಿ ಹೋಗ್ತಿರೋದು ಕಣ್ಣಿಗೆ ಕಾಣುತ್ತೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನ ಕೂಗಳತೆ ದೂರದಲ್ಲಿರೋ ಖೋರ್ಮ್ ಶಹರ್ ನಗರವನ್ನ ಇರಾನ್ ಧ್ವಂಸ ಮಾಡಿದೆ. ದೊಡ್ಡ ದೊಡ್ಡ ಕ್ಷಿಪಣಿಗಳು ಕ್ಷಣಾರ್ಧದಲ್ಲಿ ಇಡೀ ನಗರವನ್ನೇ ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಇರಾನ್ ಅಟ್ಯಾಕ್ ಮಾಡಿದೆ. ಇವೆಲ್ಲವೂ ಇಸ್ರೇಲ್ನ ಟೆಲ್ ಅವೀವ್ನಲ್ಲಾದಂತಹ ಸ್ಫೋಟದ ದೃಶ್ಯಗಳು. ರಾತ್ರಿ ನಡೆದ ಈ ಸ್ಫೋಟವನ್ನ ಇಡೀ ಜಗತ್ತೇ ಶತಮಾನಗಳವರೆಗೂ ನೆನಪಿಸಿಕೊಳ್ಳುತ್ತೆ ಅಂತ ಇರಾನ್ ಸೇನೆ ಹೇಳ್ಕೊಂಡಿದೆ. ಯಾಕಂದ್ರೆ ಬರೀ 30 ಸೆಕೆಂಡ್ನಲ್ಲಿ ಇರಾನ್ ಟೆಲ್ ಅವೀವ್ ನಗರದಲ್ಲಿ 8 ಪ್ರಮುಖ ಜಾಗಗಳನ್ನ ಸಾಲು ಸಾಲಾಗಿ ಬಾಂಬ್ಗಳನ್ನ ಹಾಕಿ ಧ್ವಂಸ ಮಾಡಿದ್ದು. ನೋಡಿ, ಮಹಾಯುದ್ಧ ಆರಂಭ ಆಗಿ 39 ದಿನ. ಈ 39 ದಿನದ ಯುದ್ಧದಲ್ಲಿ ಇಲ್ಲಿವರೆಗೂ ನಡೆದ ದಾಳಿಗಳೇ ಒಂದು ಲೆಕ್ಕ ಆದ್ರೆ ಇವತ್ತು ಮಧ್ಯರಾತ್ರಿಯಿಂದ ನಡೆಯುವ ದಾಳಿಗಳದ್ದು ಮತ್ತೊಂದು ಲೆಕ್ಕ. ಯಾಕಂದ್ರೆ ಇರಾನ್ ನಡೆಸ್ತಿರೋ ಒಂದೊಂದು ದಾಳಿಗೂ ಉತ್ತರ ಕೊಡೋದಿಕ್ಕೆ ಅಮೆರಿಕಾದಿಂದ ವಿಶೇಷ ಸೇನಾ ಪಡೆಗಳು ಇರಾನ್ ಸುತ್ತಲೂ ಎಂಟ್ರಿ ಕೊಟ್ಟಿವೆ. ಆಧುನಿಕ ಯುಗದಲ್ಲಿರುವ ಇರಾನ್ ದೇಶವನ್ನ ಶಿಲಾಯುಗಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಅಮೆರಿಕಾದ ವಾಯುಪಡೆಗಳು ಇರಾನ್ ಗಡಿಗೆ ಬರ್ತಿವೆ. ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಇರಾನ್ ನೆಲವನ್ನ ನೆಲಸಮ ಮಾಡೋದಕ್ಕೆ ಅಮೆರಿಕ ಕಳುಹಿಸಿಕೊಟ್ಟಿರುವಂತಹ ದೃಶ್ಯಗಳು. ಕ್ಷಣಾರ್ಧದಲ್ಲಿ 10 ಕಿಲೋಮೀಟರ್ ಉದ್ದದ ಭೂಪ್ರದೇಶವನ್ನೇ ನಾಶ ಮಾಡುವಷ್ಟು ಬಾಂಬ್ಗಳನ್ನ ಇರಾನ್ನತ್ತ ಅಮೆರಿಕ ಕಳುಹಿಸಿಕೊಟ್ಟಿದೆ. ಅಮೆರಿಕ ವಾಯುಸೇನೆಯ ದೈತ್ಯ C-17 ಯುದ್ಧ ವಿಮಾನ ಇದು. ಇರಾನ್ ಮೇಲೆ ದಾಳಿ ನಡೆಸೋಕೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಿಂದ ಈ ಯಮಸ್ವರೂಪಿ ಸೇನಾ ವಿಮಾನವನ್ನ ಅಮೆರಿಕ ಟೇಕ್ ಆಫ್ ಮಾಡಿದೆ. ಅದು ಇರಾನ್ ನಗರದಲ್ಲಿ ಕಟ್ಟಡಗಳ ಮಧ್ಯೆ ಹೋಗಿ ಸಾವಿರ ಕೆಜಿ ತೂಕದ ಬಾಂಬ್ಗಳನ್ನ ಹಾಕುತ್ತೆ ಅಂತ ಅಮೆರಿಕ ಸೇನೆ ಹೇಳ್ಕೊಂಡಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಸನ್ನಿಹಿತವಾಗಿದೆ. ಇರಾನ್ನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತಗೊಳಿಸೋದಕ್ಕೆ ಕಾರ್ಯಾಚರಣೆಗಾಗಿ ಹೋಗ್ತಿದ್ದೀವಿ ಅಂತ ಅಮೆರಿಕ ಸೈನಿಕರು ಸೆಲ್ಫಿ ವಿಡಿಯೋ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಧ್ಯಕ್ಷ ಟ್ರಂಪ್ ಆದೇಶಕ್ಕಾಗಿ ಕಾಯ್ತಿದ್ದೀವಿ ಅಂತ ಅಮೆರಿಕ ಸೈನಿಕರು ಹೇಳ್ಕೊಂಡಿದ್ದಾರೆ. ಇನ್ನು ಆಕಾಶ ಭೂಮಿಯಿಂದಷ್ಟೇ ಅಲ್ಲ, ಸಮುದ್ರ ಮಾರ್ಗದಿಂದಲೂ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯ ಕ್ಲೈಮ್ಯಾಕ್ಸ್ ಶುರುವಾಗ್ತಿದೆ. USS ಅಬ್ರಹಾಂ ಲಿಂಕನ್, CVN-72 ಸೇರಿದಂತೆ ಅಮೆರಿಕದ ಯುದ್ಧ ನೌಕೆಗಳು ಇರಾನ್ಗೆ ಲಗ್ಗೆ ಹಾಕೋದಿಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿರೋದನ್ನ ಅಮೆರಿಕವೇ ಸ್ಪಷ್ಟಪಡಿಸಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತಹ ಒಂದು ಮಾತಿದೆಯಲ್ಲ, ಆ ಮಾತು ಕೊಲ್ಲಿ ಕಾಳಗ ನೋಡ್ತಾ ಇದ್ರೆ ನಿಜ ಅನ್ಸುತ್ತೆ. ಇರಾನ್ ದೇಶವನ್ನ ಭೂಪಟದಿಂದಲೇ ಅಳಿಸ್ತೀವಿ ಅಂತ ಟ್ರಂಪ್ ದಾಳಿ ಮಾಡಿಸ್ತಿದ್ದಾರೆ. ಅಮೆರಿಕ ಇಸ್ರೇಲ್ಗೆ ನಾವೇನು ಅಂತ ತೋರಿಸ್ತೀವಿ ಅಂತ ಇರಾನ್ ಸೇನೆ ಹೇಳ್ತಿದೆ. ಭೀಕರ ದಾಳಿಗಳ ಮಧ್ಯೆನೂ ಎರಡು ಕಡೆ ನಾಯಕರು ನೀನಾ ನೋಡೇ ಬಿಡೋಣ ಅನ್ನುವ ಪ್ರತಿಕ್ರಿಯೆಯನ್ನೂ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯರಾತ್ರಿ 12 ಗಂಟೆಗೆ ಇರಾನ್ನಲ್ಲಿರುವ ಸೇತುವೆಗಳು, ವಿದ್ಯುತ್ ಘಟಕಗಳನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇರಾನ್ ಸೇನಾ ವಕ್ತಾರ ಶತ್ರುಗಳಿಗೆ ನರಕ ತೋರಿಸ್ತೀವಿ ಅಂತ ನೇರವಾಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. We have a plan because of the power of our military
where every bridge in Iran will be decimated by 12 o'clock tomorrow night, where every power plant in Iran will be out of business, burning, exploding, and never to be used again. I mean, complete demolition by 12 o'clock. And it'll happen over a period of 4 hours if we wanted to. سپاه پاسداران پیرو اعلامیه‌های حاوی اخطار قرارگاه مرکزی خاتم الانبیا صلوات الله علیه از صبح امروز در موج 98م عملیات وعده صادق 4 به فضل الهی عملیات‌های تهاجمی خود را علیه مقرهای فرماندهی، عملیاتی، لوجستیکی و زیرساخت‌های صنعتی نظامی آمریکایی و صهیونیستی ترتیب دادند. ಇಷ್ಟಕ್ಕೂ ಸುಮ್ಮನಾಗದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣ ಸೋಷಿಯಲ್ ಟ್ರುತ್ ಪೋಸ್ಟ್ನಲ್ಲಿ ಇರಾನ್ ನಾಗರಿಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಸಂದೇಶ: ಕಥೆಯೇ ಸಾಯುತ್ತದೆ, ಮತ್ತೆಂದು ಹಿಂತಿರುಗುವುದಿಲ್ಲ. ಅಂಥ ದಾಳಿ ಸಂಭವಿಸಬೇಕೆಂದು ನಾನು ಬಯಸುವುದಿಲ್ಲ, ಆದರೆ ಅದು ಸಂಭವಿಸಬಹುದು. ಇರಾನ್ನಲ್ಲಿರುವ ವಿಭಿನ್ನ, ಬುದ್ಧಿವಂತ, ಅಮೂಲಾಗ್ರ ಮನಸ್ಸುಗಳು ಮೇಲುಗೈ ಸಾಧಿಸುವ ಹುಮ್ಮಸ್ಸಿನಲ್ಲಿವೆ. ಆದರೆ ಅದು ಅಸಾಧ್ಯ. ಯಾರಿಗೆ ತಿಳಿದಿದೆ, ಇಂದು ರಾತ್ರಿ ಇಡೀ ಪ್ರಪಂಚದ ದೀರ್ಘ ಮತ್ತು ಸಂಕೀರ್ಣ ಇತಿಹಾಸದಲ್ಲಿ ಕ್ರಾಂತಿಕಾರಿಯಾದ ಘಟನೆ ಸಂಭವಿಸಬಹುದು. 47 ವರ್ಷಗಳ ಸುಲಿಗೆ, ಭ್ರಷ್ಟಾಚಾರ, ಹತ್ಯೆಗಳೆಲ್ಲ ಅಂತಿಮವಾಗಿ ಕೊನೆಗೊಳ್ಳಲಿವೆ. ದೇವರು ಇರಾನ್ನ ಮಹಾನ್ ಜನರನ್ನ ರಕ್ಷಿಸಲಿ, ಆಶೀರ್ವದಿಸಲಿ. ಹೀಗೆ ಇರಾನ್ ಜನ ಅವರ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಟ್ರಂಪ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಇವತ್ತು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಕೊಲ್ಲಿ ರಣರಂಗದಲ್ಲಿ ಅಮಾಯಕರ ರಕ್ತಪಾತ ಆಗುವಂತಹ ಆತಂಕ ಮನೆ ಮಾಡಿದೆ. ಈಗಾಗಲೇ ಅಮೆರಿಕ, ಇಸ್ರೇಲ್, ಇರಾನ್ ಹಾರಿಸ್ತಿರೋ ಸಾವಿನ ಕ್ಷಿಪಣಿಗಳು ಒಂದ್ ಕಡೆ ಜನರ ಜೀವ ತೆಗಿತಾ ಇದ್ರೆ, ಯಾವಾಗ ಬೇಕಿದ್ರೂ ನ್ಯೂಕ್ಲಿಯರ್ ದಾಳಿ ನಡೆಯುವ ಆತಂಕವೂ ಜಗತ್ತನ್ನ ಕಾಡ್ತಿದೆ. ಯಾಕೆ ಗೊತ್ತಾ? ಇರಾನ್ಗೆ ಬೆಂಬಲವಾಗಿ ಉತ್ತರ ಕೊರಿಯಾ 500 ಯಮಸ್ವರೂಪಿ ಖಂಡಾಂತರ ಕ್ಷಿಪಣಿಗಳನ್ನ ಕಳುಹಿಸಿದೆ. ಉತ್ತರ ಕೊರಿಯಾದ ಹುಚ್ಚುದೊರೆ ಯಾರಿಗ್ ಗೊತ್ತಿಲ್ಲ ಹೇಳಿ? ಇಡೀ ಜಗತ್ತಿಗೆ ಒಂದು ಕಾನೂನಾದ್ರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ರದ್ದೇ ಒಂದು ಕಾನೂನು. ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಹೇಳಿದ್ದೇ ವೇದವಾಕ್ಯ, ಮಾಡಿದ್ದೇ ರೂಲ್ಸು. ಅಮೆರಿಕಾಗೂ ಬೆದರಲ್ಲ, ಚೀನಾಗೂ ಹೆದರಲ್ಲ. ಯಾಕಂದ್ರೆ ಈತನ ಬಳಿರುವ ಒಂದೊಂದು ಅಸ್ತ್ರಗಳು ಕೂಡ ಅಷ್ಟೇ ಭೀಕರ. ಯಾವಾಗ ಯಾರ ಮೇಲೆ ಬೇಕಿದ್ರೂ ಮುಲಾಜಿಲ್ಲದೆ ದಾಳಿ ಮಾಡೋ ನಾಯಕ ಅನ್ನೋದು ಇಡೀ ವಿಶ್ವವೇ ಹೇಳ್ತಿರೋ ಮಾತು. ಅಂತಹ ಉತ್ತರ ಕೊರಿಯಾದಿಂದ ಇರಾನ್ಗೆ 500 ಖಂಡಾಂತರ ಕ್ಷಿಪಣಿಗಳು ತಲುಪಿದೆಯಂತೆ. ಅಚ್ಚರಿ ಅನಿಸಿದ್ರೂ ಕೂಡ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಿದಾಡ್ತಿರೋ ಸುದ್ದಿ. ಇರಾನ್ಗೆ 500 ಖಂಡಾಂತರ ಕ್ಷಿಪಣಿಗಳನ್ನ ಹುಚ್ಚುದೊರೆ ರವಾನಿಸಿದ್ದಾರಂತೆ. ಉತ್ತರ ಕೊರಿಯಾದಿಂದ ಇರಾನ್ಗೆ ರಹಸ್ಯವಾಗಿ ಈ ಖಂಡಾಂತರ ಕ್ಷಿಪಣಿಗಳನ್ನ ಕಳುಹಿಸಿಕೊಟ್ಟಿದ್ಯಂತೆ. ಇರಾನ್ನಿಂದ ಉತ್ತರ ಕೊರಿಯಾಗೆ ತೈಲ ಬರ್ತಿದ್ರೆ, ಕೊರಿಯಾದಿಂದ ಇರಾನ್ಗೆ ಕ್ಷಿಪಣಿಗಳನ್ನ ಕಳುಹಿಸಿ ಎಕ್ಸ್ಚೇಂಜ್ ಆಟ ಶುರು ಮಾಡಿದಾರಂತೆ. ಇರಾನ್ಗೆ ಕಳುಹಿಸಿರೋ ಈ ICBM ಖಂಡಾಂತರ ಕ್ಷಿಪಣಿಗಳು ಕಡಿಮೆ ಅಂದ್ರೂ 8 ರಿಂದ 15 ಸಾವಿರ ಕಿಲೋಮೀಟರ್ ದೂರ ಹಾರುವ ಶಕ್ತಿ ಇದೆಯಂತೆ. ಈ ಸುದ್ದಿಯನ್ನ ಉತ್ತರ ಕೊರಿಯಾದ ಶತ್ರು ರಾಷ್ಟ್ರ ಆಗಿರುವ ದಕ್ಷಿಣ ಕೊರಿಯಾ ಮಾಧ್ಯಮಗಳೇ ವರದಿಯನ್ನ ಬಿತ್ತರಿಸಿವೆ. ಅಮೆರಿಕದತ್ತ ICBM ಕ್ಷಿಪಣಿ ಹಾರಿಸಲು ಇರಾನ್ ಸಜ್ಜಾಗ್ತಿದೆ ಅಂತಾನೂ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಆದ್ರೆ ನಿಜಕ್ಕೂ ಕ್ಷಿಪಣಿಗಳು ಬಂದಿದೆಯಾ ಇಲ್ವಾ ಅಂತ ಇರಾನ್ ಆಗ್ಲಿ ಉತ್ತರ ಕೊರಿಯಾ ಆಗ್ಲಿ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇನ್ನು ಟ್ರಂಪ್ ವಾರ್ನಿಂಗ್ ಕೂಡ ಡೋಂಟ್ ಕೇರ್ ಅಂದಿರುವ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ಇಸ್ರೇಲ್ನ ಹಲವು ಕಡೆ ಇರಾನ್ ಏರ್ ಸ್ಟ್ರೈಕ್ ಮಾಡ್ತಿದ್ದು, ಲೆಬನಾನ್, ಇರಾನ್, ಇಸ್ರೇಲ್ನಲ್ಲೂ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೈರನ್ ಮೊಳಗಿಸಲಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಬೆಳಗಾಗೋದ್ರೊಳಗೆ ಸರ್ವನಾಶವನ್ನ ಜಗತ್ತು ನೋಡುತ್ತಾ ಅನ್ನುವ ಭಯ ಕೂಡ ಕಾಡ್ತಾ ಇದೆ. ಇದು ಬರೀ 39 ದಿನದ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಅರ್ಧ ಜಗತ್ತೇ ತೈಲ, ಅನಿಲ ಸಮಸ್ಯೆಗೆ ಸಿಲುಕಿ ಒದ್ದಾಡ್ತಿದೆ. ಈಗ ನ್ಯೂಕ್ಲಿಯರ್ ಯುದ್ಧದ ಹಂತಕ್ಕೆ ಬಂದಿದ್ದು, ಎಲ್ಲವನ್ನೂ ಸರ್ವನಾಶ ಮಾಡ್ತೀವಿ ಅಂತ ಎದುರಾಳಿಗಳು ಶಪಥ ಮಾಡಿದ್ದಾರೆ. ಹಾಗೇನಾದ್ರೂ ಆದ್ರೆ ಭಾರತದಲ್ಲಿ ಈಗ ಸೃಷ್ಟಿಯಾಗಿರುವ LPG ಕೊರತೆ ಇದೆಯಲ್ಲ, ಅದು ಮತ್ತಷ್ಟು ಭೀಕರ ಸ್ಥಿತಿಗೆ ತಲುಪುವ ಆತಂಕ ಎದುರಾಗ್ತಾ ಇದೆ. ಈಗಾಗಲೇ ರಾಜ್ಯದ ಹಲವೆಡೆ ಆಟೋ ಗ್ಯಾಸ್ಗೆ ಅಭಾವ ಜೋರಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸರ್ಕಾರದ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಅರ್ಧ ಬೆಂಗಳೂರು ಸುತ್ತಿದ್ರೂ ಆಟೋ LPG ಸಿಗ್ತಿಲ್ಲ. ಮಕ್ಕಳು, ಮನೆ, ಸಂಸಾರ ಹೇಗ್ ನೋಡ್ಕೊಳ್ಳೋದು ಅಂತ ಚಾಲಕರು ಕಣ್ಣೀರ್ ಹಾಕ್ತಾ ಇದ್ದಾರೆ.
ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲೂ ಅಷ್ಟೇ ಆಟೋ LPG ಸಮಸ್ಯೆ ಪಾತಾಳಕ್ಕೆ ತಲುಪಿದೆ. ಹುಬ್ಬಳ್ಳಿಯಲ್ಲಿ 15 ಆಟೋ ಗ್ಯಾಸ್ ಬಂಕ್ಗಳ ಪೈಕಿ 4 ಬಂಕ್ ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಪ್ರತಿ ಲೀಟರ್ಗೆ 120 ರೂಪಾಯಿ ಕೀಳ್ತಿದ್ದಾರೆ. ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾ ಇದ್ರು LPG ಗ್ಯಾಸ್ ಕೊರತೆ ಮಾತ್ರ ಇನ್ನೂ ಸರಿ ಹೋಗಿಲ್ಲ. ಅದೇ ರೀತಿಯಾಗಿ ಕೋಲಾರದಲ್ಲಂತೂ ಆಟೋ ಗ್ಯಾಸ್ಗಾಗಿ 2 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದಾರೆ. ಕೋಲಾರದ APMC ಮಾರುಕಟ್ಟೆ ಎದುರಿನ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಮಂಡ್ಯದ ಸೂಪರ್ ಗ್ಯಾಸ್ ಬಂಕ್ ಬಳಿಯೂ ಕೂಡ LPG ಭರ್ತಿ ಮಾಡಿಸಿಕೊಳ್ಳುವುದಕ್ಕೆ ಕಿಲೋಮೀಟರ್ ವರೆಗೂ ಆಟೋಗಳು ಕ್ಯೂ ನಿಂತಿವೆ. ಹಾಗೆಯೇ ಆಟೋ ಗ್ಯಾಸ್ ಅಷ್ಟೇ ಅಲ್ಲ, ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಹೋಟೆಲ್ಗಳೆಲ್ಲ ಬೀಗ ಹಾಕ್ತಾ ಇವೆ. ಮತ್ತೊಂದು ಕಡೆ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಕೂಡ ದುಬಾರಿ ಆಗಿದೆ. ಈ ಹಿಂದೆ 2 ತಟ್ಟೆ ಇಡ್ಲಿ 2 ವಡೆಗೆ 70 ರೂಪಾಯಿ ಇತ್ತು. ಈಗ ಗ್ಯಾಸ್ ಸಮಸ್ಯೆಯಿಂದಾಗಿ 80 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹೆಂಡತಿ ಮಕ್ಕಳು ಸಾಯಂಕಾಲ ಬರ್ತಾರೆ ಕಾಯ್ದಿರ್ತಾರೆ. ನಮ್ಮ ಗ್ಯಾಸ್ ಇಲ್ಲದೇ ರಾತ್ರೋರಾತ್ರಿ ಬಂಕ್ ಹತ್ರ ಮಲಿಕೊಂಡು ಇದ್ದು ಬೆಳಿಗ್ಗೆ ಎದ್ದು ನಾವು 12 ಗಂಟೆ 1 ಗಂಟೆಗೆ ಗ್ಯಾಸ್ ಹಾಸ್ಕೊಂಡು ಏನು ದುಡಿಮೆ ಮಾಡಿ ಹೆಂಡತಿ ಮಕ್ಕಳು ಸಾಕೋದು ಹೇಳಿ. ಗ್ಯಾಸಿಂದ ತ್ರಾಸ ಆಗತ್ತಿದ್ರಿ ಭಾಳ. ಇವರು ದಿನಕ್ಕೆ ರೇಟ್ ಏರಿಸ್ಕೊಂಡು ಹೊಂಟಾರೆ. ಈಗ ಅಲ್ಲಿ ನೂರಾನ್ ಮಾರ್ಕೆಟ್ನಾಗ 99 ಐತಿ, ಇಲ್ಲಿ 120 ಐತಿ. ಈಗ 4 ತಾಸು ಪಾಳೆ ಹಚ್ಕೊಂಡು ಹೋಗಿ ಯಾವಾಗ ದುಡಿಬೇಕು ಹೇಳ್ರಿ ನಾವು? ಹೆಂಗೆ ಮಾಡಬೇಕು? ಏರ ಬಿಡಾಕತ್ತಾರೆ. ಮೈಲೇಜ್ ಸಿಗಾತಿಲ್ಲ, ಗ್ಯಾಸ್ ಬರೋಲ್ದು. ನಮಗೆ ಸಿಲಿಂಡ್ರು 1:3 ಜಾಸ್ತಿ ಆಗಿದೆ. 1720 ಕೊಡೋ ಜಾಗದಲ್ಲಿ 4800 ರೂಪಾಯಿ ಕೊಡ್ತಾ ಇದ್ವಿ. ಮೊದಲೇ ಇದ್ದಿದ್ದು 2 ಇಡ್ಲಿ ವಡೆಗೆ 70 ರೂಪಾಯಿ ಇತ್ತು. ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ವಿ. 2 ಇಡ್ಲಿ ವಡೆ 80 ರೂಪಾಯಿ ಆಗಿದೆ. ಹಂಗಾಗಿ ಅವ್ರಿಗೂ ಹೊಡ್ತಾ ಬೀಳ್ತದೆ. ಏನಪ್ಪ 10 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ಯಾ ಅಂತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ ನಾವೇನು ತಗೊಂತಾ ಇದ್ದೀವಿ, ನಾವ್ ಹೆಂಗ್ ನಡೆಸ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ರಾಜ್ಯದಲ್ಲಿ LPGಗೆ ಬರ ಬಂದು ಹತ್ರ 3 ವಾರ ಆದ್ರೂ ಕೂಡ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಕೇಂದ್ರ ಸರ್ಕಾರದ ಸಚಿವರು ಸಮಸ್ಯೆನೇ ಇಲ್ಲ ಅಂತಿದ್ದಾರೆ. ಆದರೆ ರಾಜ್ಯದ ಸಚಿವರು, ಮಾಜಿ ಸಂಸದರು, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ರಾಜ್ಯಗಳಿಗೆ ಬೇಕಂತಲೇ ಕೃತಕ ಅಭಾವವನ್ನ ಸೃಷ್ಟಿಸ್ತಾ ಇದೆ. ಬೆಲೆ ಏರಿಕೆಗೂ ಕಡಿವಾಣ ಹಾಕ್ತಿಲ್ಲ ಅಂತ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ನಾವು ಅಂದ್ರೆ ನಮ್ದು ಗ್ಯಾರಂಟಿನೇ ಅಲ್ವಾ? ನಾವೇನು ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ವಿ ಇದು ಗ್ಯಾರಂಟಿ. ನಮ್ಮ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು. ಅವರು ಸಪೋರ್ಟ್ ಮಾಡಲಿ ಬಿಡಲಿ ಅವರದೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ನಾವೇ ಅದಂತ ಮಾಡ್ತೀವಿ. ಸೊ ಅವ್ರ ಸ್ಟೇಟಲ್ಲೂ ಏನೋ ಅವ್ರಿಗೆ ತಪ್ಪು ಮಾಹಿತಿ ಅವ್ರ ಪಾರ್ಟಿಗೆ ಕೊಟ್ಟರು ನಂಗೆ ಗೊತ್ತಿಲ್ಲ. ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನಾನಾದ್ರೂ ಒತ್ತಾಯ ಮಾಡ್ತಕ್ಕಂಥದ್ದು ಇವತ್ತು ಯಾವ ರೀತಿಯ ಸಮಸ್ಯೆಯನ್ನ ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ, ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ಯಾವುದೇ ರೀತಿಯ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಬೆಂಬಲ ಕೊಟ್ಟಂತ ಇರಾನ್ ದೇಶ ಜೊತೆಗೆ ನಮಗೆ ನಿರಂತರವಾಗಿ ಪೆಟ್ರೋಲ್ ಇರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಸರಬರಾಜು ಮಾಡ್ತಾ ಇದ್ದಂಥವರು ಇವತ್ತು ಸುಮ್ಮನಾಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಅದು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯ ಕಾರಣ. ಸಮಸ್ಯೆಗಳು ಒಂದ್ ಕಡೆ, ರಾಜಕೀಯ ವಾಗ್ದಾಳಿಗಳು ಮತ್ತೊಂದು ಕಡೆ. ಇವೆಲ್ಲದರ ಮಧ್ಯೆ ಆಟೋ ಗ್ಯಾಸ್ ಅಭಾವದ ಅಸಲಿಯತ್ತನ್ನ ಪತ್ತೆ ಹಚ್ಚೋದಿಕ್ಕೆ ಕೊನೆಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಫೀಲ್ಡ್ಗಿಳಿದ್ರು. ಬಂಕ್ಗಳಿಂದ ಕೃತಕ ಅಭಾವ ಸೃಷ್ಟಿ ಆಗ್ತಿದೆಯಾ ಅಂತ ಪರಿಶೀಲನೆ ಮಾಡ್ತಾ ಇದ್ದು ಏನು ಕ್ರಮ ಜರುಗಿಸುತ್ತೆ ಸರ್ಕಾರ ಅನ್ನೋದಕ್ಕೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಇನ್ನು ಮತ್ತೊಂದು ಕಡೆ ಎಲೆಕ್ಷನ್ ಕಾವು. ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಲ್ಲಿ ಅಗ್ರ ನಾಯಕರ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ಬಾಗಲಕೋಟೆಯಲ್ಲಿ ಸಿಎಂ, ದಾವಣಗೆರೆಯಲ್ಲಿ DCM ಮತಯಾಚನೆ ಮಾಡಿದ್ರು. ನಾಳೆ ಅಭ್ಯರ್ಥಿಗಳು ಸ್ಥಳೀಯರಿಂದ ಮನೆ ಪ್ರಚಾರ ಮಾಡಲಿದ್ದು ನಾಡಿದ್ದು ಮತದಾನ ನಡೆಯಲಿದೆ. ಬಹಿರಂಗ ಪ್ರಚಾರದ ಕೊನೆ ದಿನ ಸಿಎಂ ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಕೊಡುಗೆಗಳ ಗುಣಗಾನ ಮಾಡಿದ್ರು. ಪಂಚಮಸಾಲಿ ಬೆಂಬಲ ಇದ್ದ ಬಿಜೆಪಿ ಅನ್ಯಾಯ ಮಾಡಿದೆ, ಆದರೆ ಮೇಟಿ ಕುಟುಂಬಕ್ಕೆ ಪಂಚಮಸಾಲಿಯವರ ಮೇಲೆ ಪ್ರೇಮ ಇದೆ ಅಂತೆಲ್ಲ ಬಣ್ಣಿಸಿ ಮತಯಾಚಿಸಿದ್ರು. ಇವೆಲ್ಲದರ ಮಧ್ಯೆ ಪೋಸ್ಟರ್ ವಾರ್ ಮೂಲಕ ಮತ ಸೆಳೆಯುವ ಯತ್ನಕ್ಕೂ ಬಿಜೆಪಿ ಪ್ರಯತ್ನಿಸಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್ ಅನ್ನೇ ರಿಲೀಸ್ ಮಾಡಿತು. ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಎಸೆದ ಪ್ರಕರಣ, ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಧಿ ಕದ್ದದ್ದು, ರಸ್ತೆ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ವಹಿಸಿರೋದು, ವರ್ಗಾವಣೆ ದಂಧೆ, ಕಮಿಷನ್ ಸರ್ಕಾರ ಹೀಗೆ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಎರಡೂ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೇವೆ ಅನ್ನುವ ಆತ್ಮವಿಶ್ವಾಸದಲ್ಲೇ ಇದೆ. ನಿನ್ನೆ ಮೊನ್ನೆ ಇದ್ರ
1857 ಹಿಂದೆ ಇದ್ದದ್ದು. 1824 ಅಂದ್ರೆ ಸಿಪಾಯಿ ದಂಗೆಗಿಂತ ಮೊದಲು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಅವ್ರು ಜಯಂತಿ ಮಾಡಲಿಲ್ಲ. ಪಂಚಮಸಾಲಿ ಜನಾಂಗದವ್ರು ತಾನೇ ಅವರು. ಬಸವರಾಜ ಬೊಮ್ಮಾಯಿ ಬಹಳ ಹೇಳ್ತಿದ್ದಾರೆ, ಯಡಿಯೂರಪ್ಪ ಬಹಳ ಹೇಳ್ತಿದ್ದಾರೆ. ಯಾಕೆ ಮಾಡಲಿಲ್ಲ ಯಡಿಯೂರಪ್ಪನವ್ರೆ? ಯಾಕೆ ಬಸವರಾಜ ಬೊಮ್ಮಾಯಿ ಅವರೇ, ಜಗದೀಶ್ ಶೆಟ್ಟರೇ ಯಾಕೆ ಮಾಡಲಿಲ್ಲ? ಈಗ 3 ವರ್ಷ ಆಗಿದೆ ಸರ್ಕಾರ ಬಂದು, ಅವ್ರ ಬಂಡವಾಳ ಎಲ್ಲ ಬಯಲಾಗಿದೆ, ಜನ ವಿರೋಧ ಆಗಿದ್ದಾರೆ, ಯಾವುದೇ ಅಭಿವೃದ್ಧಿ ಆಗಿಲ್ಲ, ಭ್ರಷ್ಟಾಚಾರ ಇದೆ, ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಆದ್ರಿಂದ ಎಲ್ಲ ವರ್ಗದ ಜನ ಈಗ ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅದ್ಧೂರಿ ರೋಡ್ ಶೋ ನಡೆಯಿತು. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಕೂಡ ಕಾಂಗ್ರೆಸ್ ಪರ ಮತಯಾಚಿಸಿದರು. ಆಜಾದ್ ನಗರ, ಭಾಷಾನಗರ, ಅಖ್ತರ್ ರಜಾ ವೃತ್ತದ ಮೂಲಕ ರೋಡ್ ಶೋ ಮಾಡಿದರು. ಡಿಕೆ ಶಿವಕುಮಾರ್ ಜೊತೆ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಸೇರಿದಂತೆ ಬಹುತೇಕ ಮುಸ್ಲಿಂ ನಾಯಕರು ಭಾಗಿಯಾಗಿದ್ದರು. ಬಿಜೆಪಿಯವರು 5 ಗ್ಯಾರಂಟಿ ಹಣ ಕೊಡಬಾರದು ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಗ್ಯಾರಂಟಿನೂ ನಿಲ್ಲಲ್ಲ, ಸಮರ್ಥಗೂ ಸೋಲಿಲ್ಲ ಅಂತ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ರು. ಬಿಜೆಪಿಯವರ ಏನು ಮುಖವಾಡ ಏನಿದೆ ಅದನ್ನ ಜನರಿಗೆ ತಿಳಿಸಲೇಬೇಕಾಗ್ತದೆ, ಇದನ್ನ ನಾವು ಖಂಡಿಸಲೇಬೇಕಾಗ್ತದೆ. ಎಲ್ಲ ಈ ನಮ್ಮ 1,26,00,000 ಏನು ಗೃಹಲಕ್ಷ್ಮಿಯರು ಈ ರಾಜ್ಯದಲ್ಲಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಏನು 5 ಗ್ಯಾರಂಟಿಗಳನ್ನು ಏನು ತಪ್ಪಿಸಬೇಕು ಅಂತ ಏನು ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಕೂಡ ಇದನ್ನ ಪ್ರತಿಭಟನೆಯನ್ನು ಕೂಡ व्यक्तपಡಿಸಬೇಕು. जितने भी लोग उनका मैं बहुत बहुत शुक्रिया अदा करता हूँ. वो लोग ने रोड शो में आया और पार्टिसिपेट किया, बट यही उम्मीद से जा रहा हूँ कि आप इतनी मुश्किल से और इतनी डिफिकल्टी से मैं दावणगेरे में आ रहा हूँ, बट आप लोग मुझे रनआउट करके नहीं भी जाना, पूरे रैंक जिता के भी जाना. यहाँ पे मल्लिकार्जुन साहब को जिताना चाहिए, डीके शिवकुमार साहब को जिताना चाहिए और खासतौर से हमारे सीएम सिद्धरामैया साहब को भी जिताना चाहिए. ಇದೀಗ ಬೈ ಎಲೆಕ್ಷನ್ ಅಖಾಡದ ಬಹಿರಂಗ ಪ್ರಚಾರ ಮುಗಿದಿದ್ದು ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ಮಾಡ್ತಿದ್ದಾರೆ. ನಾಳೆ ಮನೆ ಮನೆ ಪ್ರಚಾರಕ್ಕೂ ಕೂಡ ತೆರೆ ಬೀಳಲಿದ್ದು, ನಾಡಿದ್ದು ಅಂದ್ರೆ ಗುರುವಾರ ಮತದಾರರು ಯಾರಿಗೆ ಮತ ಹಾಕ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಸಸ್ಪೆನ್ಸ್ ಆಗಿದೆ. ಇನ್ನು ಉಪಚುನಾವಣೆ ಕೊನೆ ಹಂತಕ್ಕೆ ಬರ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಸಿಎಂ ಅಧಿಕಾರಾವಧಿಯ ಫೈಟ್ ಶುರುವಾಗಿದೆ. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅನ್ನುತ್ತಿದ್ದಾರೆ ಸಿದ್ದು ಆಪ್ತರು. ಮುಂದಿನ ಅವಧಿಗೂ ಸಿದ್ದರಾಮಯ್ಯನವರೇ ಸಿಎಂ ಅನ್ನುವ ಕಹಳೆ ಮೊಳಗಿಸಿದ್ದಾರೆ. ಇದಕ್ಕೆ ಡಿಕೆ ಬ್ರದರ್ಸ್ ಉತ್ತರನೂ ಕೊಟ್ಟಿದ್ದು ಹೀಗೆ: ನಾನೇ ಇನ್ನೂ 2 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಪ್ರಚಾರದ ವೇಳೆ ಸಿಎಂ ಹೇಳಿಕೆ ಕೊಟ್ಟಿದ್ರು. ಅದನ್ನೇ ಮುಂದಿಟ್ಕೊಂಡು ಸಿಎಂ ಆಪ್ತ ಸಚಿವರಾದ ಪರಮೇಶ್ವರ್, ಜಮೀರ್ ಅಹಮದ್ ಕೂಡ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ಮಾತೇ ಇಲ್ಲ ಅಂದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಡಿಕೆ ಬ್ರದರ್ಸ್ ಕೆಣಕಿದ್ದಾರೆ. ಎಲೆಕ್ಷನ್ ಮುಗಿಲಿ, ಕಾಲವೇ ಉತ್ತರಿಸುತ್ತೆ ಅನ್ನುವ ಉತ್ತರ ಕೊಟ್ರು. ನಮ್ಮ ನಾಗರದಂತ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸ್ ಮನವಿ ಮಾಡ್ಕೇಳ್ತೀನಿ. ನಾನು ನೋಡಿದೆ, ಸರ್ ನಾನು ಏನ್ ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ ಜನ ಕೇಳ್ತಾರಂತ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ, ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ, ಯಾರು ಉತ್ತರ ಕೊಟ್ರು ಸಿಎಂ ಕೊಡಬೇಕು, ಇಲ್ಲ ನಾನು ಕೊಡಬೇಕು. ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗ್ಬಾರ್ದು? ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನ ಪರಮೇಶ್ವರ್ ಹೇಳಿದ್ರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ಅವ್ರನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು. ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ. ಅದು ಆಮೇಲೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿನ್ಗೆ, ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ. ಮಾತಿನ ಕಿಡಿಯಂತೂ ಹೊತ್ಕೊಂಡಿದೆ. ಇನ್ನು ಬೈ ಎಲೆಕ್ಷನ್ ಕೇರಳ ಮತ್ತು ಅಸ್ಸಾಂ ಎಲೆಕ್ಷನ್ ಟಾಸ್ಕ್ ಮುಗಿತಾನೆ ಡಿಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ಕದ ತಟ್ಟುವ ಸಾಧ್ಯತೆಗಳಂತೂ ನಿಚ್ಚಳವಾಗ್ತಿದೆ. ನೋಡೋಣ, ಎಲೆಕ್ಷನ್ ಆದ್ಮೇಲೆ ಕುರ್ಚಿ ಕದನ ಕೊಲ್ಲಿ ಯುದ್ಧದಂತೆ ಜೋರಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ.
ಇನ್ನು ಉಳಿದ ಪ್ರಮುಖ ವಿದ್ಯಮಾನಗಳನ್ನ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಸುದ್ದಿಗಳಲ್ಲಿ ನೋಡೋಣ. ಉಚ್ಚಾಟನೆಯಾಗಿದ್ರು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಪರ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಚಾರ ಮಾಡಿದ್ರು. ಇದು ಪಕ್ಷಕ್ಕೆ ಮರಳೋ ಬಗ್ಗೆ ಮುನ್ಸೂಚನೆ ಕೊಟ್ಟಿತ್ತು. ಈ ಬೆನ್ನಲ್ಲೇ ಯತ್ನಾಳ್ ಕೆಲವೇ ದಿನಗಳಲ್ಲಿ ಮರಳಿ ಬಿಜೆಪಿಗೆ ಬರ್ತಾರೆ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರು, ಮಾನವ ಹಕ್ಕು ಆಯೋಗ, ಸಿಎಂಗೆ ಈ ಬಗ್ಗೆ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೆ. ನನ್ನ ಮೇಲೆ ಸ್ವಾಮೀಜಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದೂರು ದಾಖಲಾಗುವ ಮುನ್ನ ಇದೇ ಮಹಿಳೆ ಮತ್ತು 3 ವಿರುದ್ಧ ಸ್ವಾಮೀಜಿಯು ದೂರು ಕೊಟ್ಟಿದ್ರು. ನನ್ನ ತೇಜೋವಧೆ ಮಾಡಲು ಗ್ಯಾಂಗ್ ಯತ್ನಿಸುತ್ತಿದೆ ಅಂತ ವಿಜಯಪುರ ಗ್ರಾಮಾಂತರ ಠಾಣೆಗೆ ದೂರು ಕೊಟ್ಟಿದ್ರು. ಈ ಬೆನ್ನಲ್ಲೇ ಮಹಿಳೆ ಪ್ರತಿ ದೂರು ಕೊಟ್ಟಿದ್ದು ಕುತೂಹಲ ಮೂಡಿಸಿದೆ. ಹುಬ್ಬಳ್ಳಿಯ ಸಮೀರ್ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಹೋರಾಟ ಆರಂಭ ಆಗಿದೆ. ಸಂತ್ರಸ್ತೆಯರ ಮನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆಗೆ ಮಾತುಕತೆ ನಡೆಸಿದ್ರು. ಮತ್ತೊಂದೆಡೆ ಧಾರವಾಡದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ದ್ವಿಭಾಷಾ ನೀತಿಗೆ ರಾಜ್ಯಪಾಲರು ಸಹಿ ಹಾಕದೆ ವಾಪಸ್ ಕಳುಹಿಸಿದ್ದಾರೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಜ್ಯಪಾಲರ ವಿರುದ್ಧ ಕೊಪ್ಪಳ ಹಾಗೂ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ರಾಜ್ಯಾದ್ಯಂತ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಳಗಾವಿ, ಮೈಸೂರು, ಚಿತ್ರದುರ್ಗ, ಬಳ್ಳಾರಿ ಮತ್ತು ಶಿವಮೊಗ್ಗದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮನೆ, ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಈ ವೇಳೆ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ-ಪಾಸ್ತಿ ಪತ್ತೆಯಾಗಿದೆ. ಬೆಂಗಳೂರನ್ನೇ ಅಡ್ಡೆ ಮಾಡಿಕೊಂಡು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇದ್ದ ನೈಜೀರಿಯಾ ಪ್ರಜೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 14 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಈತ ಹೆಬ್ಬಗೋಡಿಯಲ್ಲಿ 4-5 ಮನೆಗಳನ್ನ ಬಾಡಿಗೆ ಪಡೆದು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದ. ಏಪ್ರಿಲ್ 9ರಂದು ದ್ವಿತೀಯ ಪಿಯು ಪರೀಕ್ಷಾ ಫಲಿತಾಂಶ ಪ್ರಕಟವಾಗಲಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಘೋಷಣೆ ಮಾಡಲಿದ್ದಾರೆ. ಅವತ್ತು ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಅಲ್ಲೂ ಫಲಿತಾಂಶ ನೋಡಬಹುದು. ಚುನಾವಣೆಗೆ ಸಜ್ಜಾಗಿರುವ ಪಶ್ಚಿಮ ಬಂಗಾಳದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ. ಕೇಂದ್ರದ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಬೆಂಕಿ ಉಗುಳಿದ್ದಾರೆ. 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಿದ್ರೂ ಚುನಾವಣಾ ಆಯೋಗ ನಮ್ಮ ರಾಜ್ಯದಲ್ಲಿ ಮಾತ್ರ 500 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಆರ್ಎಸ್ಎಸ್ ಬಿಜೆಪಿ ವಿಷಕಾರಿ ಹಾವುಗಳಂತೆ ಅಂದಿದ್ದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ವಿರುದ್ಧ ದೂರು ದಾಖಲಾಗಿದೆ. ಅಸ್ಸಾಂ ಪೊಲೀಸರು ಮತ್ತು ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ. ಅಲ್ಲದೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಬೌದ್ಧಿಕ ದಿವಾಳಿತನ ಅಂತ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಪತ್ನಿ ರಿನಿಕಿ ಭುಯಾನ್ ವಿರುದ್ಧ ಪಾಸ್ಪೋರ್ಟ್ ವಂಚನೆಯ ಆರೋಪ ಹೊರಿಸಿದ್ದ ಕಾಂಗ್ರೆಸ್ ನಾಯಕ ಪವನ್ ಖೇರಾಗೆ ಬಂಧನ ಭೀತಿ ಎದುರಾಗಿದೆ. ಅಸ್ಸಾಂ ಪೊಲೀಸರು ಪವನ್ ಬಂಧನಕ್ಕೆ ದೆಹಲಿಗೆ ತೆರಳಿದ್ರು. ಆದರೆ ಅವರು ಅಲ್ಲಿಂದ ಹೈದರಾಬಾದ್ಗೆ ತೆರಳಿದ್ದು ಅಲ್ಲಿ ರಕ್ಷಣೆ ಪಡೆದಿದ್ದಾರೆ ಎನ್ನಲಾಗಿದೆ. ಹೊತ್ತಿ ಉರಿದ ಬಳಿಕ ಕೆಲ ದಿನಗಳಿಂದ ಶಾಂತಿಯಿಂದ ಮಣಿಪುರದಲ್ಲಿ ಇದ್ದಂತಹ ಮಣಿಪುರ ಇದೀಗ ಮತ್ತೆ ಹಿಂಸಾಚಾರ ಅಲ್ಲಿ ಭುಗಿಲೆದ್ದಿದೆ. ವಿಷ್ಣುಪುರ ಜಿಲ್ಲೆಯ ಮನೆ ಮೇಲೆ ನಡೆದ ಬಾಂಬ್ ದಾಳಿಯಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದರಿಂದ ಇಡೀ ಸಮುದಾಯ ಸಿಡಿದೆದ್ದಿದೆ. ಮುಂಜಾಗ್ರತಾ ಕ್ರಮವಾಗಿ 5 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. 16 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಪಾಕಿಸ್ತಾನಿ ಭಯೋತ್ಪಾದಕ ಅಬು ಹುರೇರಾ ಸೇರಿದಂತೆ 5ರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ರಾಜಸ್ಥಾನ, ಹರಿಯಾಣ ಸೇರಿದಂತೆ 19 ಸ್ಥಳಗಳಲ್ಲಿ ಶೋಧ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. 16 ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ ಆಗಮಿಸಿದ್ದ ಈತ ಹಲವು ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ಭಾರೀ ಮಳೆಯಿಂದ ಭೂಕುಸಿತ ಸಂಭವಿಸಿದೆ. ರಂಬನ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಇದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ಎಲ್ಲ ವಯೋಮಾನದ ಮಹಿಳೆಯರ ಪ್ರವೇಶ ಕುರಿತ 2018ರ ತೀರ್ಪಿನ ಮರುಪರಿಶೀಲನಾ ಅರ್ಜಿಗಳ ವಿಚಾರಣೆ ಆರಂಭವಾಗಿದೆ. ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಾಂವಿಧಾನಿಕ ಪೀಠ ವಿಚಾರಣೆಯನ್ನ ಆರಂಭಿಸಿದೆ. ಏಪ್ರಿಲ್ 9ರವರೆಗೆ ಅರ್ಜಿ ಪರ, ಏಪ್ರಿಲ್ 14ರಿಂದ 16ರವರೆಗೆ ವಿರೋಧದ ಕುರಿತಾದ ವಾದ ನಡೆಯಲಿದೆ. ಅಮೆರಿಕದ ಪನಾಮಾ ಸಿಟಿ ಬಳಿಯ ಬ್ರಿಡ್ಜ್ ಮೇಲೆ 3 ತೈಲ ಟ್ಯಾಂಕರ್ಗಳು ಬ್ಲಾಸ್ಟ್ ಆಗಿವೆ. 2 ಟ್ಯಾಂಕರ್ ಸ್ಫೋಟದಿಂದಾಗಿ ಬ್ರಿಡ್ಜ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಘಟನೆಯಲ್ಲಿ ಹಲವರು ಸಾವನ್ನಪ್ಪಿರುವ ಶಂಕೆ ಇದೆ. ಕಾರ್ಖಾನೆಯೊಂದರಲ್ಲಿ ಭೀಕರ ಸ್ಫೋಟ ಸಂಭವಿಸಿರುವ ಘಟನೆ ಚೀನಾದ ನ್ಯೂಕ್ವಾನ್ನಲ್ಲಿ ನಡೆದಿದೆ. ಕಾರ್ಖಾನೆಯಲ್ಲಿ ಏಕಾಏಕಿ ಸ್ಫೋಟ ಆಗಿದ್ದು ಭಾರೀ ಪ್ರಮಾಣದಲ್ಲಿ ಬೆಂಕಿಯ ಜ್ವಾಲೆ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಡ್ರಂಕ್ ಅಂಡ್ ಡ್ರೈವ್ ಮಾಡುತ್ತಿದ್ದ ಮಾಜಿ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಕುಡಿದಿದ್ದು ಗೊತ್ತಾಗಿದೆ. ಈ ವೇಳೆ ವಾರ್ನರ್ನನ್ನ ಬಂಧಿಸಿದ ಬಳಿಕ ಬೇಲ್ ಮೇಲೆ ರಿಲೀಸ್ ಮಾಡಲಾಗಿದೆ.
ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.